ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥ 13:7. ಪ್ರೀತಿಯು ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಪ್ರೀತಿಯು ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಕೊನೆ ತನಕ ಪ್ರೀತಿಯನ್ನು ಇಟ್ಟಿರುವ ರೀತಿಯನ್ನು ವೇದವು ನಮಗೆ ಹೇಳುತ್ತದೆ. ತನ್ನ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ್ ಯೂದನ ಮೇಲೆಯೂ ಆತನು ಕೊನೆಯವರೆಗೂ ಪ್ರೀತಿಯನ್ನು ಇಟ್ಟಿದ್ದನು. ಅವನು ತನಗೆ ದ್ರೋಹವನ್ನು ಬಗೆದು ಹಿಡಿದು ಕೊಡುವಾಗಲೂ ಸಹ ಯೇಸು ಅವನನ್ನು ದ್ರೋಹಿ ಎಂದು ಕರೆಯದೆ ಸ್ನೇಹಿತನೇ ಎಂದು ಕರೆದನು. ಏಕೆಂದರೆ ಪ್ರೀತಿಯು ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನು ತಾಳಿಕೊಳ್ಳುತ್ತದೆ. ಜೂಲಿಯಸ್ ಸೀಸರ್ ಎಂಬ ರಾಜನ ಕೊನೆಯ ದಿನಗಳ ಬಗ್ಗೆ ಒಂದು ಘಟನೆ ಬರೆಯಲ್ಪಟ್ಟಿದೆ. ಅವನಿಗೆ ಅತ್ಯಂತ ಪ್ರೀತಿಯ ಮತ್ತು ಆಪ್ತನಾದ ಬ್ರೂಟಸ್ ಎಂಬ ಸ್ನೇಹಿತನಿದ್ದನು. ಯಾರು ತನಗೆ ವಿರೋಧವಾಗಿ ಎದ್ದರೂ ಬ್ರೂಟಸ್ ನನ್ನ ಕಡೆಯೇ ಇರುತ್ತಾನೆ ಎಂದು ಜೂಲಿಯಸ್ ಸೀಸರ್ ನಂಬಿದ್ದರು. ಒಂದು ದಿನ ವಿರೋಧಿ ಗುಂಪು ಜೂಲಿಯಸ್ ಸೀಸರ್ ಅನ್ನು ಸುತ್ತುವರೆದು ಕತ್ತಿಗಳಿಂದ ಒಬ್ಬರಿಗೊಬ್ಬರು ಇರಿಯಲು ಪ್ರಾರಂಭಿಸಿದರು. ಜೂಲಿಯಸ್ ರಾಜನು ತನ್ನ ರಕ್ಷಣೆಗಾಗಿ ತನ್ನ ಸ್ನೇಹಿತನಾದ ಬ್ರೂಟಸ್ನ ಬಳಿ ಓಡಿ ಬಂದನಂತೆ. ಆದರೆ ಬ್ರೂಟಸ್ ತನ್ನ ಬಳಿ ಆಶ್ರಯ ಬೇಡಿ ಬಂದ ರಾಜನಿಗೆ ತನ್ನ ಕತ್ತಿಯಿಂದ ಹಿರಿದನು. ಆ ನೋವನ್ನು ತಾಳಲಾರದೆ ರಾಜನಾದ ಜೂಲಿಯಸ್ ಸೀಸರ್, ಬ್ರೂಟಸ್, ನೀನು ಸಹ ನನ್ನನ್ನು ಕತ್ತಿಯಿಂದ ಚುಚ್ಚುತ್ತಿದ್ದೀಯಾ ಎಂದು ಕಿರುಚಿದನು. ನನ್ನ ಸ್ನೇಹಿತನೇ, ನನಗೆ ವಿರೋಧವಾಗಿ ನಿಂತಾಗ ನಾನು ಇನ್ನು ಬದುಕಲು ಹೋರಾಡುವುದರಲ್ಲಿ ಯಾವುದೇ ಒಂದು ಪ್ರಯೋಜನವಿಲ್ಲ ಎಂದು ಭಾವಿಸಿಕೊಂಡು ನಾನು ಸಾಯುತ್ತೇನೆ ಎಂದು ಹೇಳಿ ತನ್ನ ಪ್ರಾಣವನ್ನು ಬಿಟ್ಟನು. ಯೇಸುವನ್ನು ಸಹ ಯೂದನು ಹಿಡಿದುಕೊಟ್ಟಾಗ ಯೇಸುವಿನ ಮನಸ್ಥಿತಿಯು ಹಾಗೇ ಇದ್ದಿರಬಹುದು. ಆದರೆ ಪ್ರೀತಿಯು ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಅಲ್ಲವೇ? ಯೇಸು ಎಲ್ಲವನ್ನ ತಾಳಿಕೊಂಡರು. ಹಾಗಾಗಿ ಪ್ರಿಯರೇ, ಆ ಕಲ್ವಾರಿ ಪ್ರೀತಿಯು ನಿಮಗಿರಲಿ. ಆ ಪ್ರೀತಿಯು ನಿಮ್ಮ ಕ್ರಿಯೆಗಳ ಮೂಲಕ ಬಹಿರಂಗವಾಗಿ ಕಂಡು ಬರಲಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.